ಮೀಸತಿಯ ಹೋರಾಟಕ್ಕೆ ಜಯವಾಗಲಿ. ಮೀಸತಿಯ ಹೋರಾಟಕ್ಕೆ ಜಯವಾಗಲಿ. ಬಂಧುಗಳೇ, ಈಗಾಗಲೇ ನಮ್ಮ ಎಲ್ಲ 3 ಜನ ಸ್ವಾಮೀಜಿಗಳು ಕೂಡ ಹಿತವಚನವನ್ನು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಹಿರಿಯ ಹೋರಾಟಗಾರರು ಕೂಡ ವೇದಿಕೆ ಮೇಲೆ ಇದ್ದಾರೆ. CM ಇಬ್ರಾಹಿಂ ಸಾಹೇಬರು ಕೂಡ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮತ್ತು ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಅವರು ಸಹ ಬಂದಿದ್ದಾರೆ. ಅದೇ ರೀತಿ ಏನಿವತ್ತು ಹನುಮೇಗೌಡ ಬೀರನ್ಕಲ್ ಅಂತ ವಾಲ್ಮೀಕಿ ಸಮಾಜದ ಒಬ್ಬ ದೊಡ್ಡ ನಾಯಕರು, ಅವರು ಕೂಡ ಇಲ್ಲಿ ಇದ್ದಾರೆ. ಅದೇ ಥರ ನಮ್ಮ ಶಂಕರಪ್ಪ ಅವರು ಇರ್ಬೋದು, ಹನುಮಂತಪ್ಪ ಇರ್ಬೋದು, ಮೂರ್ತಿಯವರು ಇರ್ಬೋದು, ನರಸಪ್ಪ ಅವರು ಇರ್ಬೋದು, ಪಿ ಮೂರ್ತಿಯವರು ಇರ್ಬೋದು, ಶ್ರೀರಾಮುಲು ಪಾವಗೌಡ ಇರ್ಬೋದು, ಎಲ್ಲ ನಮ್ಮ ಮುಖಂಡರುಗಳ ಫರ್ನಾಂಡಿಸು ಎಲ್ಲ ಕೂಡ ನಮ್ಮ ಮುಖಂಡರು ವೇದಿಕೆ ಮೇಲೆ ಇದ್ದಾರೆ. ಕೇಶವಮೂರ್ತಿ ಅವರು ಇದ್ದಾರೆ, ಗೋಪಿನಾಥರವರು ಇದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಮುಖಂಡರು ಕೂಡ ಇವತ್ತು ರಾಜ್ಯ ಮಟ್ಟದ ಮುಖಂಡರು ಚಿಕ್ಕವರು ದೊಡ್ಡವರಂದಿರ ಒಂದು ಕಡೆ ಬಂದು ಈ ಹೋರಾಟದಲ್ಲಿ ಎಲ್ಲ ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ತಾವುಗಳು 31 ಜಿಲ್ಲಾದಿಂದ ಬೆಂಗಳೂರು ಮೂಲ ಮೂಲೆಗಳಿಂದ ಇವತ್ತು ಸಾವಿರ ಇವತ್ತು ಭೀಮ ಸೈನ್ಯಾನಿಗಳು ಇದರಲ್ಲಿ ಭಾಗವಹಿಸಿದ್ದೀರಾ. ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೀಗ ಅಂತ ಹೇಳಿದ್ರೆ, ಏನಿವತ್ತು 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ನೋಟಿಫಿಕೇಶನ್ ಹೊರಡಿಸಿದ್ದೀರಾ, ಅದನ್ನು ಕೂಡಲೇ ಬಂದ್ ಮಾಡಬೇಕು ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯವರೇ, ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಮಾತಾಡ್ತೀರಾ, ದಲಿತರು ಹಿಂದುಳಿದರ ಬಗ್ಗೆ, ಮುಸಲ್ಮಾನರ ಬಗ್ಗೆ, ಎಲ್ಲ ಶೋಷಿತ ಸಮುದಾಯದ ಬಗ್ಗೆ ನೀವು ಬಹಳ ಮಾತಾಡ್ತೀರಾ. ನುಡಿದಂಗೆ ನಡೆದಂತ ಸರ್ಕಾರ ಅಂತ ಅದು ಎಷ್ಟು ಕೋಟಿ ರೂಪಾಯಿ ಆಗಿದೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಇದ್ದೀರಾ ಎಲ್ಲ ಪತ್ರಿಕೆಗಳಲ್ಲಿ. ಆದರೆ ನೀವು ನೋಡಿದ್ರೆ ನಡೀಲಿಲ್ಲ ಯಾಕೆ? ನೀವು ನೋಡಿದ್ರೆ ನಡೀಲಿಲ್ಲ ಯಾಕೆ? ಯಾರ್ದು ಭಯ ನಿಮ್ಮದು? ಯಾರು ಭಯ ಇಟ್ಟು ನಿಮ್ಮನ್ನ ಅವರ ಕಂಟ್ರೋಲಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಸುಮಾರು 14-15 ಕೋಟಿ ಮಾದಿಗ ಮತ್ತು ಉಪಜಾತಿಗಳಿದ್ದಾವೆ. ಅದೇ ಥರ ಇವತ್ತು SC ಮತ್ತು ST ಅಂತ ಹೇಳಕ್ ಹೊರಟ್ರೆ ನಾವು 35-40 ಕೋಟಿ ಜನ ಈ ದೇಶದಲ್ಲಿ ನಾವಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ SC ಮತ್ತು STಗಳೇ 2 ಕೋಟಿ ಜನ ನಾವಿದ್ದೀವಿ. ಅದರಲ್ಲಿ ಬಹುಸಂಖ್ಯಾತರಾದಂಥ ಮತ್ತು ಉಪಜಾತಿಗಳು ಎಲ್ಲ SC STಗಳು ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತಲೇ ವಿಚಾರ ಇದೆ ಹೊರತು ಯಾರಿಗೂ ಕೂಡ ಅನ್ಯಾಯ ಆಗಬೇಕಂತ ವಿಚಾರಗಳಿಲ್ಲ. ಹಾಗಾಗಿ ಸದಾಶಿವ ಆಯೋಗದ ವರದಿಯನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರನೇ ನೇಮಕ ಮಾಡಿತು. ಸದಾಶಿವ ಆಯೋಗ ಬಹಳ ಅಥೆಂಟಿಕ್ ಆಗಿ ಮಾಡಿದ್ರು, ಅದನ್ನ ನೀವು ಮೂಲೆ ಗುಂಪು ಮಾಡಿದ್ರಿ. ಅದೇ ಥರ ಇವತ್ತು ಮಾಧುಸ್ವಾಮಿ ವರದಿ BJP ಗೌರ್ಮೆಂಟಲ್ಲಿ ಆಯಿತು. ನಾಗಮೋಹನ್ ದಾಸ್ ನೀವೇ ನೇಮಕ ಮಾಡಿ ಒಳ್ಳೆ ಮನುಷ್ಯ ಅಂತ ನೀವು ಹೇಳಿದ್ರಿ. ಅವರು ಏನು 5 ಪಂಗಡಗಳಾಗಿ ಡಿವೈಡ್ ಮಾಡಿದ್ರು, ಅದನ್ನು 3 ಮಾಡಿದ್ದೀರಾ. 3 ಮಾಡಿಬಿಟ್ಟು ಇವಾಗ ಅಲೆಮಾರಿ ಮತ್ತು ಅಲೆಮಾರಿ ದೊಡ್ಡ ಗುಂಪಲ್ಲಿ ಸೇರಿಸಿರೋದ್ರಿಂದ ಇವರು ಕೋರ್ಟ್ಗೆ ಹೋಗ್ಲಿ ಅಂತೇಳಿ ದುರುದ್ದೇಶದ ಸರ್ಕಾರದವರು ಮಾಡಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ಈ ಕೆಲಸ ಮಾಡೋದ್ರಿಂದ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೇದಾಗಲ್ಲ. ಮುಂದಿನ ದಿನದಲ್ಲಿ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. 2018ರಲ್ಲಿ ಇದೇ ಥರ ಈ ಸಮುದಾಯನ ಎದುರಾಕೊಂಡು ಕಾಂಗ್ರೆಸ್ ಧೂಳಿಪಟವಾಯಿತು. ಅದೇ ರೀತಿ 23ರಲ್ಲಿ ಹಸಿ ಸುಳ್ಳುಗಳನ್ನು ಕೆಲವು ಹೇಳಿ ನಾವು ಮಾಡ್ತೀವಿ ಅಂತ ಎಲ್ಲ ಸಮುದಾಯದ ಓಟ್ಗಳನ್ನ ನೀವು ತಗೊಂಡು ಅಧಿಕಾರಕ್ಕೆ ಬಂದಿದ್ದೀರಾ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿ ಆಗಸ್ಟ್ 2 ವರ್ಷ ಆಯಿತು. ಅದೇ ಥರ ಯಾರು ಕೂಡ ವಿರೋಧ ಮಾಡಿದ ರೀತಿಯಲ್ಲಿ ಏನಿವತ್ತು ಹೌಸ್ ಅಪರ ಸೆಂಟ್ರಲ್ ಕೂಡ ಆಗಿದೆ,
ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಬಟ್ ಅದನ್ನ ಜಾರಿ ಮಾಡುವಂತ ಸಂದರ್ಭದಲ್ಲಿ ಈ ತರದ ಒಂದು ಮೀನಾಮೇಷ ಮಾಡೋದು ಕರೆಕ್ಟ್ ಅಲ್ಲ. ಸುಮ್ಮನೆ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಒಬ್ಬರಿಗೆ ಸಿಎಂ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾ ಪ್ರತಿ ಎಲೆಕ್ಷನ್ ಅಲ್ಲೂ ಓಟ್ ತಗೊಂಡು ಯಾಮಾರಿಸ್ತಕ್ಕಂಥ ಕೆಲಸವನ್ನ SC/ST ಮಾಡ್ತೀರ. ಅದರಿಂದ ಇವತ್ತು ಕ್ಯಾಬಿನೆಟ್ ನಲ್ಲಿ ಸಬ್ಜೆಕ್ಟ್ ಇಲ್ಲ, ಅದು 20 ಹೋಗಿದೆ. 20 ಒಂದು ತಿಂಗಳು ಮುಗಿದೋಗ್ತದೆ. ಆಮೇಲೆ ಯಾರು ಕೂಡ ಅಬ್ಜೆಕ್ಷನ್ ಮಾಡಕ್ಕಾಗಲ್ಲ. ಆ ರೀತಿ 27 ನೀವು ಹಾಕಿರೋದು ಕರೆಕ್ಟ್ ಅಲ್ಲ. ಇವತ್ತಿರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲೇ ಈ ವಿಚಾರವನ್ನ ತಂದು ಅದನ್ನು ಜಾರಿ ಮಾಡ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯದ ಎಲ್ಲ ಮುಖಂಡರ ಬೇರೆ ಬೇರೆ ಸಮುದಾಯಗಳು ಎಲ್ಲರಿಗೂ ಕೂಡ ಹಳ್ಳಿಗಳಿಂದ ತಾಲೂಕು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ತಾಯಂದಿರಲ್ಲಿ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹೋರಾಟಗಾರರಲ್ಲಿ ನಾನು ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾಂಚನ, ಜೈ ಪ್ರೊಫೆಸರ್ ಕೃಷ್ಣಪ್ಪ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ.